ಸ್ನೇಹಿತರೆ, ಇವತ್ತು ನಾವು IDFC ಬ್ಯಾಂಕ್ ಅಕೌಂಟ್ನ ಒಂದು ಇಮೇಲ್ ID ಅಕೌಂಟ್ಗೆ ಲಿಂಕ್ ಇರುವಂಥ ಇಮೇಲ್ IDನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. IDFC ಬ್ಯಾಂಕ್ನ ಒಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನಲ್ಲಿ ನಾವು ಹೋಗ್ಬಿಟ್ಟು ನಾವು ನಮ್ಮ ಒಂದು ಲಿಂಕ್ ಇರುವಂಥ ಇಮೇಲ್ IDನ ಈಸಿಯಾಗಿ ನಾವೇ ಬದಲಾವಣೆ ಮಾಡ್ಕೋಬಹುದು. ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು IDFC ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ನಾವು ಅಲ್ಲಿ ಲಿಂಕ್ ಇರುವಂಥ ಇಮೇಲ್ IDನ ಈಸಿಯಾಗಿ ಬದಲಾವಣೆ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ಆ್ಯಪ್ನ ಈ ರೀತಿ ಓಪನ್ ಮಾಡಿಬಿಟ್ಟು ನಾವು ಲಾಗಿನ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಈ ಆ್ಯಪ್ನ ಯೂಸ್ ಮಾಡ್ತಾ ಇಲ್ಲ ನೀವು ಅಂದರೆ ನೀವು ಕೇವಲ ನಿಮ್ಮ ಒಂದು ಕಸ್ಟಮರ್ ID ಮೂಲಕ ಇದನ್ನು ಲಾಗಿನ್ ಮಾಡ್ಕೋಬೋದು. ಜಾಸ್ತಿ ಏನು ಪ್ರೊಸೆಸ್ ಇರಲ್ಲ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿಬಿಟ್ಟು ಕಸ್ಟಮರ್ ID ಮೂಲಕ ಲಾಗಿನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಒಂದು ಪ್ರೊಫೈಲ್ ಐಕನ್ ಇರುತ್ತೆ. ಈ ಕಡೆಗೆ ಒಂದು ಕಾರ್ನರ್ನಲ್ಲಿ ಆ ಒಂದು ಪ್ರೊಫೈಲ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮೊದಲು ಇಲ್ಲಿದೆ ನೋಡಿ. ಈ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಲಿಂಕ್ ಇರುವಂಥ ಇಮೇಲ್ ID ಫೋನ್ ನಂಬರು ಎಲ್ಲವೂ ಕೂಡ ಇಲ್ಲಿ ಅಡ್ರೆಸ್ಸು ನಮ್ಮ ಒಂದು CKYC ನಂಬರು ಪ್ಯಾನ್ ನಂಬರು ಎಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆ ನಂತರದಲ್ಲಿ ನಮ್ಮ ಇಮೇಲ್ ID ಮುಂದ್ಗಡೆ ಇಲ್ಲಿ ಚೇಂಜ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದೆ ನೋಡಿ. ಇಲ್ಲಿ ನಮ್ಮ ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಇದೆ. ಅದರ ಮೇಲ್ಗಡೆ ಇಮೇಲ್ ID ಇದೆ. ಅದರ ಮುಂದ್ಗಡೆ ಚೇಂಜ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಚೇಂಜ್ ಅಂತ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೀವು ಹಳೆ ಇಮೇಲ್ ID ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಕೆಳಗಡೆ ನೀವು ಹೊಸ ಇಮೇಲ್ ID ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಹೊಸ ಇಮೇಲ್ IDನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನೋಡ್ಬೋದು ಎರಡು ಸೇಮ್ ಟು ಸೇಮ್ ಇದೆ, ಸ್ವಲ್ಪ ಚೇಂಜ್ ಇದೆ ಮಾತ್ರ. ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಮೊದಲು ಮೊಬೈಲ್ ನಂಬರ್ಗೆ OTP ಬಂದ ನಂತರದಲ್ಲಿ ಆ OTPನ ಹಾಕಿ ನಾವು ವೆರಿಫೈ ಅಂತ ಮಾಡಿದ ನಂತರದಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇಮೇಲ್ IDಗೆ ಮತ್ತೊಂದು OTP ಬಂದಿರುತ್ತೆ. ಆ OTPನೂ ಕೂಡ ನಾವು ಇಲ್ಲಿ ಈ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ವೆರಿಫೈ ಮಾಡಬೇಕಾಗುತ್ತೆ. ನಮ್ಮ ಒಂದು ಹೊಸ ಇಮೇಲ್ IDಗೆ ಬರಲ್ಲ ಸ್ನೇಹಿತರೆ, ಹಳೆ ಇಮೇಲ್ IDಗೆ ಬಂದಿರುತ್ತೆ. ಆ ಒಂದು ಹಳೆ ಇಮೇಲ್ IDಗೆ ಬಂದಿರುವಂಥ OTPನ ಇಲ್ಲಿ ನೋಡಿ, ಇಲ್ಲಿ ಮೆಸೇಜ್ ಬಂದಿದೆ. ಒಂದು ನಿಮಿಷ ಇದನ್ನು ಓಪನ್ ಮಾಡಿಬಿಟ್ಟು OTPನ ಒಂದು ಸಾರಿ ನೋಡ್ಕೊಳ್ಳೋಣ. ಇಲ್ಲಿದೆ ನೋಡಿ 400181 ಅಂತ. ಈ ಒಂದು OTPನ ಹೊಸ ಇಮೇಲ್ IDಗೆ ಬಂದಿರುವಂಥ OTPನ ಹಳೆ ಇಮೇಲ್ IDಗೆ ಬಂದಿರುವಂಥ OTPನ ಇಲ್ಲಿ ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಇಮೇಲ್ ID ಅನ್ನೋದು ಸಕ್ಸಸ್ಫುಲ್ ಆಗಿ ಬದಲಾವಣೆ ಆಗುತ್ತೆ. ಈ ರೀತಿ ನಾವು IDFC ಬ್ಯಾಂಕ್ನ ಇಲ್ಲಿ ನೋಡಿ ಇಮೇಲ್ ಚೇಂಜ್ ರಿಕ್ವೆಸ್ಟ್ ರಿಸೀವ್ಡ್ ಅಂತ ಬಂದಿದೆ. ಈ ರೀತಿ ನಾವು IDFC ಬ್ಯಾಂಕ್ನ ಲಿಂಕ್ ಇರುವಂಥ ಒಂದು ಇಮೇಲ್ IDನ ಈಸಿಯಾಗಿ ಬದಲಾವಣೆ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.